Guys, 2025 ಕ್ವಶನ್ ಪೇಪರ್ ಅಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವ್ರಿಗೆ ಮಾತ್ರ, ಓಕೆನಾ? ಇಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಒಂದಿದೆ. ಇದರಲ್ಲಿ ಅವನು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕೇಳಿಲ್ಲ. ಅವನು ಕೇಳಿರೋದು ಫಂಡ್ಸ್ ಫ್ರಮ್ ಆಪರೇಷನ್ ಮಾಡಿ ಅಂತ ಕೇಳಿದ. ನೋಡಿ, ನಾನು ಬೋರ್ಡ್ ಮೇಲೆ ಎಷ್ಟು ಬರ್ದಿದ್ದೀನಿ ಅಷ್ಟರಲ್ಲೇ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಓದಿ ಏನಿದ್ರೆ ಅದು ಹಾಕಿ, ಅದು ಬಿಟ್ಟು ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ಇಲ್ವಾ? ಮತ್ತೆ MBA ಜ್ಞಾಪಕ ಇದೆ ಅಲ್ವಾ? ಎಲ್ರಿಗೂ ಅಡ್ಮಿಷನ್ ಬಿಸ್ನೆಸ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಬೇಕು ಅಂದ್ರೆ ನನ್ನ ನಂಬರ್ 9035257692. ಕರೆಸ್ಪಾಂಡೆನ್ಸ್ ಬೇಕಾದ್ರು ಅದೇ ನಂಬರ್ಗೆ MBAಗೆ ಕಾಲ್ ಮಾಡಿ. ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆ ಸ್ಕಾಲರ್ಶಿಪ್ ನನ್ನ ಕಡೆಯಿಂದ ಬರುತ್ತೆ. ಕ್ವಿಕ್ ಆಗಿ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಫೈಂಡ್ ಔಟ್ ಫಂಡ್ಸ್ ಫ್ರಮ್ ಆಪರೇಷನ್ ಆಫ್ ಎ ಕಂಪನಿ. ಫಂಡ್ಸ್ ಫ್ರಮ್ ಆಪರೇಷನ್ ಆಫ್ ಎ ಕಂಪನಿ. ಇಲ್ಲಿ ಸ್ಯಾಲರಿ ಅಂತ ಹೇಳಿದ, ಕರೆಕ್ಟ್ ಏನಪ್ಪಾ? ಎಷ್ಟು ಹೇಳಿದಾನಪ್ಪ? 85,000 ಹೇಳಿದಾನೆ. ನೋಡಿ, ಸ್ಯಾಲರಿ ಅಂತ ಎಲ್ಲಾದ್ರೂ ಇದೆಯಾ ಅಲ್ಲಿ? ಸೊ ದಯವಿಟ್ಟು ತಗೊಳಕ್ ಹೋಗ್ಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಇದೆಯಾ ಅಲ್ಲಿ? ಡಿಪ್ರಿಸಿಯೇಷನ್ ಅಂತ ಇದೆ, ಇಲ್ಲಿದೆ ನೋಡಿ. ಎಷ್ಟಿದೆ? 1,53,000. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇದೆಯಾ ಇಲ್ಲಿ? 1,40,000. ಆಮೇಲೆ ಡಿಸ್ಕೌಂಟ್ ಆನ್ ಡಿವೆಂಚರ್ಸ್ ರಿಟರ್ನ್ ಆಫ್ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಡಿಸ್ಕೌಂಟ್, ಓಕೆನಾ, ಯಾವುದೇ ಪ್ರೀಮಿಯಂ ಏನೇ ಇರಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಡಿಸ್ಕೌಂಟ್ ಆನ್ ಡಿವೆಂಚರ್ಸ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 80,000. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆಯಪ್ಪ? 20,000. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ಇದೆಯಾ? ಇದೆ ಸರ್, 50,000 ಇದೆ. ಆಮೇಲೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 20,000 ಇದೆ. ಆಮೇಲೆ ಡಿವಿಡೆಂಡ್ ರಿಸೀವ್ಡ್ ಎಷ್ಟಿದೆಯಪ್ಪ? 45,000. ಕರೆಕ್ಟಾ? ಈಗ ಇನ್ನೊಂದು ಪಾಯಿಂಟ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್, ಅದನ್ನು ಕೂಡ ತಗೊಳ್ಬೇಕಾಗುತ್ತೆ. ಇಲ್ಲಿ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ರಿಟರ್ನ್ ಆಫ್ ಎಷ್ಟಪ್ಪ? ಅದು 2 lakhs. ಓಕೆನಾ? ಇಷ್ಟಲ್ಲಪ್ಪ. ಇಷ್ಟು ಪಾಯಿಂಟ್ಗಳನ್ನು ಆಡ್ ಮಾಡಿ. ಆಡ್ ಮಾಡಿದ್ರೆ 3, 5, 7, 12, 20, 22, 5, 5,23,000 rupees. 13, 9, 3, 12, ಅಲ್ಲಿಗೆ ಎಷ್ಟಪ್ಪ ಬರುತ್ತೆ? ಫಂಡ್ಸ್ ಫ್ರಮ್ ಆಪರೇಷನ್ 3,38,000. ಓಕೆನಾ? ಈಗ ಇದೇ ತರ ಕ್ವಶನ್ 2024 ಅಲ್ಲೂ ಕೊಟ್ಟಿದ್ದಾನೆ. ಹಂಗೆ ಪಟ್ ಅಂತ ಕಂಟಿನ್ಯೂ ಮಾಡೋಣ. ಓಕೆನಾ? ಕ್ಲೋಸ್ ಮಾಡಿ. ಗೈಸ್, ನಾವು 2024 ಕ್ವಶನ್ ಪೇಪರ್ ಮಾಡೋಣ ಅಂತ ಹೇಳಿದ್ವಿ. ಈಗ 2024 BNU ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಅದರಲ್ಲೂ ಕೂಡ ನಮ್ಗೆ ಫಂಡ್ಸ್ ಫ್ರಮ್ ಆಪರೇಷನ್ ಮಾಡಿ ಅಂತ ಹೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಫೈಂಡ್ ಔಟ್ ಫಂಡ್ಸ್ ಫ್ರಮ್ ಆಪರೇಷನ್ ಆಫ್ ಸ್ಟಾರ್ ಆಫ್ ಕಂಪನಿ ಲಿಮಿಟೆಡ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಅಂತ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಅಂತ ಇದೆ, ಕರೆಕ್ಟಾ? 7,650 rupees ಇದೆ. ಹಾಗೆ ಪ್ರಪೋಸ್ ಡಿವಿಡೆಂಡ್ 25,000 ಇದೆ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ 1,000 rupees. ಸರ್, ಇನ್ವೆಸ್ಟ್ಮೆಂಟ್ ಎಲ್ಲ ಒಂದೇ ಅಲ್ವಪ್ಪ? ಇನ್ವೆಸ್ಟ್ಮೆಂಟ್ ಕೂಡ ಅಸೆಟ್. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ 7,000. ಪ್ರಿಲಿಮಿನರಿ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ರಿಟರ್ನ್ ಆಫ್ 10,000 ಇಲ್ಲಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 4,000. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಸರ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬೇರೆ, ಅದು ಕರೆಂಟ್ ಲೈಬಿಲಿಟಿ. ಅದು ಟ್ರಾನ್ಸ್ಫರ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಇದನ್ನ. ಓಕೆನಾ? ಯಾಕೆ ಅಂದ್ರೆ ರಿಡಂಪ್ಷನ್ ಆಫ್ ಡಿಬೆಂಚರ್ ಫಂಡ್ ಅಂತ ಹೇಳಿದ್ರೆ
ಪ್ರಾಫಿಟ್ ಇಂದ ನಾವು ಪ್ರಾಫಿಟ್ ಅಂತ ತೆಗೆದಿಡ್ತಾ ಇರ್ತೀವಿ. ಏನಕ್ಕೆ ಅಂದ್ರೆ ಡಿವೆಂಚರ್ಸ್ಗೆ ಲಯಬಿಲಿಟಿಗೆ ಕೊಡಬೇಕು ಅಂತ ಹೇಳಿ. Yes, sir. ಅದು ಅವ್ರಿಗೆ ಅಮೌಂಟ್ ಸಲ್ಲಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಅದು ತಗೋಬೇಡಿ. ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್ ಅಂತ ಇದೆ, Yes, sir. 2250. 2250. ಇದೇನಿಲ್ಲ ಅಲ್ವಾ? ಸ್ಯಾಲರೀಸ್ ಅಂತ ಇದೆ, ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ತಗೊಳಂಗಿಲ್ಲ. ಓಕೆನಾ? ಈಗ ಟೋಟಲ್ ಮಾಡಿದ್ರೆ 5, 6, 5, 6, 13, 17, 47,650 ಫಂಡ್ಸ್ ಫ್ರಮ್ ಆಪರೇಷನ್ ಬಂದು 38,400 ಏನಾಗುತ್ತೆ ಫಂಡ್ಸ್ ಫ್ರಮ್ ಆಪರೇಷನ್ ಬರುತ್ತೆ. ಕ್ಲಿಯರಾ? Yes, sir. ಇಷ್ಟು ಮಾಡ್ಬೇಕಾಗುತ್ತೆ. Okay, sir.